ಕರ್ತವ್ಯ ಪಥದಲ್ಲಿ ಪ್ರಧಾನಿ ಆಗಮನದ ದೃಶ್ಯವನ್ನ ನಾವೀಗ ನೋಡ್ತಾ ಇದ್ದೀವಿ. ಸಜ್ಜಾಗಿರುವಂತಹ ಕರ್ತವ್ಯ ಪಥ ಜೊತೆಗೆ ರಾಜನಾಥ್ ಸಿಂಗ್ ಜೊತೆಯಾಗಿದ್ದಾರೆ. रक्षा राज्य मंत्री सीडीएस और तीनों सेनाओं के अध्यक्षों से अभिवादन स्वीकार करते हुए और रक्षा सचिव प्रधानमंत्री की अगवानी करते हुए. So this saluting base on either side is flanked by two VIP enclosures where cabinet ministers, members of parliament, foreign dignitaries, senior members of the judiciary and other special invitees are seated. Well, it's customary when the Prime Minister arrives here. He greets people seated on either side, goes up to them, meets them, interacts with them. Republic Day greetings being exchanged. I think it's a special moment for all present. We do vote for our leaders, we elect them, but seeing them up close. ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರಪತಿಗಳು ಧ್ವಜಾರೋಹಣವನ್ನು ನೆರವೇರಿಸ್ತಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ಇಲ್ಲಿಗೆ. ನಮ್ಮ ಹೊಸ ಅತಿಥಿಯ ಜೊತೆಗೆ ಈ ಬಾರಿ ಪ್ರತಿ ಬಾರಿ ಇದ್ದಂಗೆ ಈ ಬಾರಿನೂ ಕೂಡ ಟ್ಯಾಬ್ಲೋಗಳಿರ್ತವೆ. ಈ ಬಾರಿ ಲಕ್ಕುಂಡಿಯ ಕಲಾಕೃತಿಯನ್ನು ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಬಹಳ ಅದ್ಭುತ ಲಕ್ಕುಂಡಿ ಇದೆಯಲ್ಲ, ಅದು ನೀವು ಈ ಹೊಯ್ಸಳ ಮತ್ತೆ ಚಾಳುಕ್ಯರ ಕೊಂಡಿ ಅದು. ಅಲ್ಲಿ ನೂರ ಒಂದು ದೇಗುಲಗಳ ರಾಜ್ಯಾಂತರದಕ್ಕೆ ಪ್ರದೇಶಾಂತರದಕ್ಕೆ, ಆಮೇಲೆ 101 ಬಾವಿಗಳ ಪ್ರದೇಶಾಂತರದಕ್ಕೆ, ಬಹಳ ಅದ್ಭುತ. ಎಲ್ಲಿ ನೋಡಿದ್ರಲ್ಲಿ ದೇವಸ್ಥಾನಗಳು, ಅಂಥ ದೇವಸ್ಥಾನದ ಅದರಲ್ಲೂ ಏನು ಅಂದರೆ ಈ ಜೈನ ಪರಂಪರೆ ಇದೆಯಲ್ಲ, ಅದಕ್ಕೆ ಅದರ ಶ್ರೀಮಂತಿಕೆಯನ್ನು ತೋರಿಸುತ್ತೆ. ಸೊ ಅಂಥ ಒಂದು ಪ್ರದರ್ಶನವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಕಲಾಕೃತಿಯನ್ನು ಇವತ್ತು ಕರ್ನಾಟಕ ಪ್ರೆಸೆಂಟ್ ಮಾಡ್ತಿರುವಂಥದ್ದು. ನವದೆಹಲಿಯ ಕರ್ತವ್ಯ ಪಥದಿಂದ ನೇರ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದ್ರೌಪದಿ ಮುರ್ಮು ರಾಷ್ಟ್ರಪತಿಗಳು ಧ್ವಜಾರೋಹಣವನ್ನು ಮಾಡ್ತಾರೆ. ಅಶ್ವದಳದಿಂದ ಈಗ ರಾಷ್ಟ್ರಪತಿಗಳಿಗೆ ಗೌರವ ವಂದನೆ. ಪ್ರಧಾನಮಂತ್ರಿಗಳು ಕೂಡ ಬಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ದೆಹಲಿಗೆ ಹೋಗೋದಕ್ಕಾಗಲ್ಲ, ಕರ್ತವ್ಯ ಪಥದ ಈ ಒಂದು ದೃಶ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕಾಗಲ್ಲ ನೇರವಾಗಿ. ಹಾಗಾಗಿಯೇ TV9 ಮೂಲಕ ನೇರ ಪ್ರಸಾರದಲ್ಲಿ ತಾವೀಗ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ಯಾಕಂದರೆ ಇಡೀ ದೇಶ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಒಳಗೊಂಡು ಒಂದು ದೇಶವಾಗಿ ಎಷ್ಟು ಸುಭದ್ರವಾಗಿ ಒಂದು ಸುಶೀಲ ರಾಷ್ಟ್ರವಾಗಿ ಮುನ್ನಡೀತಾ ಇದೆ ಅಂತಂದರೆ ಅದಕ್ಕೆ ನಾವು ಹೆಮ್ಮೆ ಪಡಬೇಕಾದಂಥ ದಿನ. ಹಾಗಾಗಿ ಈ ಸಂದರ್ಭವನ್ನು ನಾವು ಸವಿಬೇಕು, ಅನುಭವಿಸಬೇಕು. ಹಾಗಾಗಿಯೇ ಇಂತಹದೊಂದು ಅದ್ಭುತವಾದಂತಹ ಕಾರ್ಯಕ್ರಮ ವೇದಿಕೆ ಸಿದ್ಧ ಆಗಿದೆ. ಧ್ವಜಾರೋಹಣವನ್ನು ದ್ರೌಪದಿ ಮುರ್ಮು ಅವರು ನೆರವೇರಿಸ್ತಾರೆ. ಬಲಿಷ್ಠವಾದಂತಹ ರಾಷ್ಟ್ರ, ಸಮೃದ್ಧವಾದಂತಹ ರಾಷ್ಟ್ರ, ನಮ್ಮ ಶಕ್ತಿ ಏನು ಅದನ್ನು ಜಗತ್ತಿಗೆ ತೋರ್ಪಡಿಸೋದು. ಹಾಗಂತ ನಮ್ಮ ಬಲ ಎಷ್ಟಿದೆ ಅಂತ ಹೇಳಿ ಒಂದು ದಿಮಾಕನ್ನ ತೋರಿಸುವಂತಹ ಕಾರ್ಯಕ್ರಮ ಅಲ್ಲ ಇದು. ನಾವು ಎಷ್ಟು ಸಮರ್ಥರಿದ್ದೀವಿ, ಎಷ್ಟು ಹೆಮ್ಮೆಯನ್ನು ತೋರಿಸೋದು ಅಷ್ಟೇ, ಗರ್ವದಿಂದ ಹೇಳುವಂಥದ್ದು. ಜೊತೆಗೆ ನಮ್ಮ ಸಾಮರ್ಥ್ಯವನ್ನು ತೋರಿಸೋ ಮೂಲಕ ಶತ್ರು ರಾಷ್ಟ್ರಗಳಿರ್ಬೋದು ಅಥವಾ ಯಾರೇ ಕಣ್ಣು ಹಾಕೋದಕ್ಕೆ ಬಂದರೂ ಕೂಡ ನಾವು ಬಲ ಇದ್ದೀವಿ, ನಮ್ಮಲ್ಲಿ ಬಲ ಇದೆ, ನೀವು ನಮ್ಮ ಕಡೆ ಒಟ್ಟು ಮಾಡೋ ಹಾಗಿಲ್ಲ ಅನ್ನೋದನ್ನು ತೋರಿಸುವಂಥದ್ದು. ಎಸ್, ನವದೆಹಲಿಯ ಕರ್ತವ್ಯ ಪಥದ ಚಿತ್ರಣವನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಬಂದಿದ್ದಾರೆ. ಎಸ್, ನಾನು ಹೇಳ್ತಾ ಇದ್ದೆ ಏನಂದ್ರೆ ಏನಿತ್ತು ಭಾರತದಲ್ಲಿ ಈಗ ಸಾವಿರ ವರ್ಷ ಆಳ್ವಿಕೆ ಮಾಡಿಸ್ಕೊಂಡಿರುವಂಥವ್ರು ನಾವು ಒಂಥರ ದಾಸರಾಗಿ ಬದುಕ್ಬಿಟ್ವಿ. ಅದಾದ್ಮೇಲೆ ಏನು ಉಳಿದಿರುತ್ತೆ ನಮಗೆ? ಮೇಲೆದ್ದು ನಿಲ್ಲುವಂಥ ಶಕ್ತಿ. ಆದರೆ ಭಾರತ ಎದ್ದು ನಿಂತ ರೀತಿ ಇದೆಯಲ್ಲ, ಇವತ್ತು ಇಸ್ರೋದಂಥ ಸಂಸ್ಥೆ ಇವತ್ತು ಆಕಾಶವನ್ನು ಆಳ್ಲಿಕ್ಕೆ ಹೊರಟಿದೆ ಅಂತಂದ್ರೆ ಸ್ಕೈ ಇಸ್ ದ ಲಿಮಿಟ್ ಅನ್ನುವಂಥ ಮಾತಿದೆಯಲ್ಲ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಸ್ರೋ. ಇವತ್ತು ನಾವು ಬೇಡ್ಕೋಬೇಕಾಗಿತ್ತು ಯಾವುದಾದ್ರೂ ಒಂದು ಉಪಗ್ರಹ ತಗೊಂಡು ಹಣ ಹಾರಿಸ್ಕೊಟ್ರಪ್ಪ ಅಂತ. ನಾವು ಆ ಫ್ರೆಂಚ್ನ ಗಯಾನಕ್ಕೋ ಅಥವಾ ಯಾರಿಗಾರ ಹೋಗಿ ಬೇಡಬೇಕಾಗಿತ್ತು, ಮಾಡ್ಕೊಡಿ ಅಂತ. ಇವಾಗ ಹಂಗಲ್ಲ. ಈಗ ಬೇರೆ ಬೇರೆ ರಾಷ್ಟ್ರದವರು ಇವ್ರಿಗೆ ತಂದು ಕೊಡ್ತಾರೆ. ಸೊ ಇದು ನನಗೆ ಅದೇ ಆಶ್ಚರ್ಯ ಅಂತ ಅನ್ಸೋದೇನು ಅಂತಂದರೆ, ಭಾರತದಲ್ಲಿರುವಂಥ ಒಂದು ಅದಮ್ಯ ಶಕ್ತಿ, ಅದಮ್ಯ ಚೇತನ ಬಹಳ ಆಶ್ಚರ್ಯ ಅನ್ಸುತ್ತೆ. ಭಾರತ ಕ್ಷೇತ್ರ ಯಾವುದೇ ಇರಲಿ ಸರ್, ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಒಂದು ಛಾಪು ಮೂಡಿಸೋ ರೀತಿ ಇದೆಯಲ್ಲ, ಅದು ಸಾಮಾನ್ಯ ಸಂಗತಿನ. ಇವತ್ತು ಈ ಭಾರತದಿಂದ ಹೋದಂಥ ಪ್ರತಿಭೆಗಳು ದೇಶದ ಪ್ರಪಂಚದ ದಿಗ್ಗಜ ಕಂಪನಿಗಳ ಸಿಇಒಗಳಾಗಿದ್ದಾರೆ. ಏನು ಸಾಮಾನ್ಯ ಸಂಗತಿ ಅಲ್ಲ ಇದು. ಜೊತೆಗೆ ಭಾರತವನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಂಗಿಲ್ಲ ಅನ್ನುವಂಥ ಒಂದು ಸಂದೇಶ ರವಾನೆ ಆಗಿರೋದಿದೆಯಲ್ಲ, ಇದು